ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕೀಟ್ಲೆ. ಈಗ ಮಿತ್ರ, ಬಾಲ್ಯ ವಿವಾಹ ಅನ್ನೋದು ಅಪರಾಧ ಅನ್ನೋದು ಆಗಿದೆ ಅಲ್ವಾ? ಅಲ್ಲ, ನೀವಾದಾಗ ಗೊತ್ತಿಲ್ಲ ನನಗೆ, ಅವಾಗಲೂ ಇತ್ತೇನೋ ಗೊತ್ತಿಲ್ಲ. ನಾನು 1947 ಮದುವೆ ಆಗಿಲ್ಲ ರೀ. ಅಲ್ಲ, ನೀವು ಆದಾಗ ನನಗೆ ಗೊತ್ತಿರಲಿಲ್ಲ, ಅಂದರೆ ಸುಮ್ಮನೆ ವಯಸ್ಸಾಗ್ಬಿಟ್ಲಿ ಅಂತ ನಾನು ಕಾಳು ಹಾಕ್ಬಾರ್ದು ಅಂತ ಮುಂದಕ್ಕೆ. ಈಗ ತಪ್ಪಲ್ವಾ ಅದು? ಏನು ಮತ್ತೆ ಸುಮ್ಮನೆ ಗೋಬೆಗಳ ಥರ ನಾವು ಕೂತ್ಕೊಂಡಿದ್ದೀವಿ? ಕೇಳಬೇಕು ಕ್ವಶನ್ನ. ಸರ್, ನಿಮ್ಮದು ಲವ್ ಮ್ಯಾರೇಜಾ ಇಲ್ಲಾಂದರೆ ಅರೇಂಜ್ ಮ್ಯಾರೇಜಾ? ಈಗ ಲವ್ ಮಾಡ್ತಾ ಇದ್ದೀನಿ. ಮದುವೆ ಆದಮೇಲೆ? ಈಗ ಆಗ ಅರೇಂಜ್ ಮ್ಯಾರೇಜು, ಈಗ ಲವ್ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಮದುವೆ ಆಗಿದ್ದು ನಿಮಗೆ ಹೇಳ್ಬಿಟ್ಟು ಮಾಡಿದ್ರಾ ಇಲ್ಲಾಂದರೆ? ಅಲ್ಲಲ್ಲ, ಇದು ನಾನೇ ಹುಡುಕಿ ಅಪ್ಪ ಅಮ್ಮನ ಆಬ್ಸೆನ್ಸಲ್ಲಿ ನಾನು ಮದುವೆ ಆಗಿರೋದು. ಸೆಲ್ಫ್ ಡಿಸಿಷನ್ ಇದು. ಅದು ಬಾಲ್ಯ ವಿವಾಹ ಅಲ್ಲ. ನನಗೆ 22 ವಯಸ್ಸಾಗಿತ್ತು. ನನಗೆ ಏನೋ ಒಂದು ಖುಷಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತು, ಮದುವೆ ಆದೆ. ಮದುವೆ ಆದಮೇಲೆ ಅದೇ ಖುಷಿಯಲ್ಲೇ ಇದ್ದೀರಾ ಸರ್? 100%. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಮದುವೆ ಆದಾಗ ಹಿಂಗಿದ್ದೆ, ಈಗ ಹಿಂಗಾಗಿದ್ದೀನಿ. ಅದು ನಿಮಗೆ ಕ್ವಶನ್ ಅಲ್ಲ, ಆನ್ಸರ್ ಬೇಕಾಗಿರೋದು ಅವ್ರಿಗೆ. ಅವ್ರಿಗೇನಂತಂದರೆ ಮದುವೆ ಆದಮೇಲೆ ಏನೇನಾಗ್ಬಿಡುತ್ತೋ, ಆಮೇಲೆ ಹಿಂಗಿರುತ್ತೆ, ಇನ್ನೊಂದು ಕೇಳ್ಬಿಡೋಣ ಅಂತ ಇನ್ನೊಬ್ರದ್ದು. ನನಗೊಂದು ಖುಷಿ ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಬರೋ ಮುಂಚೆ ನಾನು ಮದುವೆ ಆಗಿದ್ದೆ, ಅಪ್ಪ ಆಗಿದ್ದೆ, 2 ಮಕ್ಕಳು. ನನ್ನ ಮಗ ಎಲ್ ಕೆ ಜಿಗೆ ಹೋಗ್ತಾ ಇದ್ದ. ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಸಂಸಾರಿಯಾಗಿ ಬಂದ ಕಾರಣ ಜವಾಬ್ದಾರಿ ಜಾಸ್ತಿ ಆಗೋಯ್ತು. ತುಂಬ ಸೀರಿಯಸ್ ಆಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಕೇಳ್ತಾರೆ ಜನ ಎಲ್ಲ, ಸುಮ್ಮನೆ ಹೇಳ್ಬಿಡಿ ಸರ್, ನೀವು ಮದುವೆ ಆಗಿಲ್ಲ, ಇನ್ನು ಹುಡುಗನ ಥರ ಕಾಣ್ತಾ ಇದ್ದೀರಿ. ಒಂದೇ ಒಂದು ಪ್ರಶ್ನೆ, ಈಗ ನಾವಿಬ್ಬರು ಕೂತಿದ್ದೀವಿ, ನನಗೆ ವಯಸ್ಸು ಜಾಸ್ತಿ ಕಾಣಿಸ್ತಾ ಇದೆ, ಅವ್ರಿಗೆ ವಯಸ್ಸು ಜಾಸ್ತಿ ಕಾಣಿಸ್ತಾ ಇದೆಯಾ? ನೋಡಿದ್ರಾ? ಹಿಂಗಪ್ಪ, ಹಿಂಗಾದ್ರೂ ನನಗೆ ಓಕೆ. ಆ್ಯಂಡ್ ಮಿತ್ರ ಎಂಟರ್ಟೈನ್ಮೆಂಟ್ ಅಂತ ಒಂದು ಮಾಡ್ಕೊಂಡಿದ್ರಿ. ಮಿತ್ರ ಎಂಟರ್ಟೈನರ್ಸ್ ಆ್ಯಂಡ್ ಮಿತ್ರ ಅವರು ರೆಸಾರ್ಟ್ ಕೂಡ ಒಂದು ಮಾಡಿದ್ದಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ? ಇಲ್ಲಿ ಈ ಕಡೆ ಸೀರಿಯಲ್ಲು ಮಾಡ್ತೀರಾ, ಈ ಕಡೆ ಸಿನಿಮಾನೂ ಮಾಡ್ತೀರಾ, ಈ ಕಡೆ ರೆಸಾರ್ಟು ನೋಡ್ಕೊಳ್ತೀರಾ, ಬಟ್ ಏನೇನೋ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂತೀರಾ. ಹೆಂಗೆ ಇವೆಲ್ಲ ಸಾಧ್ಯ? ಮತ್ತು ಅದನ್ನ ಯಾಕೆ ಮಾಡಿದ್ರಿ? ರೆಸಾರ್ಟ್ ಅಂದರೆ ನನ್ನ ಪ್ರಕಾರ ಇವಾಗ ಏನಕ್ಕೋಸ್ಕರ ರೆಸಾರ್ಟ್ ಮಾಡ್ತಾರೆ ಬ್ರದರ್? ಅದೇ ಸರ್, ಏನಕ್ಕೆ ಅಂದರೆ ದುಡ್ಡು ಮಾಡಬೇಕಂತ ನೀವು ಇದನ್ನ ಇಟ್ಕೊಂಡಿದ್ದೀರಾ, ಇಲ್ಲ ಯಾವ ಥರ ನೀವು ನಟನೆಯಲ್ಲೇ ನಾನು ಜಾಸ್ತಿಯಾಗಿ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವು ಇದನ್ನ ಓಪನ್ ಮಾಡಿದ್ದೀರಾ? ಇಲ್ಲ, ನನ್ನ ಉದ್ದೇಶ ಇಷ್ಟೇ. ಯಾಕಂದರೆ ತುಂಬ ಅನಿಶ್ಚಿತ ಇರುವಂಥ ಕೆಲಸ ಇದು. ಫಿಕ್ಸ್ಡ್ ಆಗಿ ನನಗೆ ಇವತ್ತಿಷ್ಟೇ ಇನ್ಕಮ್ ಬರುತ್ತೆ ಅಥವಾ ನನಗೆ ಇಷ್ಟೇ ಸಿನಿಮಾ ಸಿಕ್ಕುತ್ತೆ ಅಂತ ಹೇಳೋದು ಚಾನ್ಸ್ ಅಲ್ಲ. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಟ್ಯಾಲೆಂಟ್ ಬೇಕು, ಇಲ್ಲದ್ರೆ ಬಕೆಟ್ ಹಿಡಿಬೇಕು. ನನಗೆ ಟ್ಯಾಲೆಂಟ್ ಇದೆ, ಬಕೆಟ್ ಹಿಡಿಯೋಕ್ಕೆ ನಂಗೆ ಗೊತ್ತಿಲ್ಲ. ಹಂಗಾಗಿ ಏನು ಮಾಡಿದೆ, ನಾನೊಬ್ಬರೇ ದುಡಿಸ್ಕೊಂಡ್ರೆ ಸಾಕಾಗಲ್ಲ, ನನ್ನ ಜೊತೆ ನನ್ನ ಥರ ಗೊತ್ತಿರುವಂಥ ನೂರಾರು ಜನರಿಗೆ ಕೆಲಸ ಆಗಬೇಕು ಉದ್ದೇಶಕ್ಕೋಸ್ಕರ ಉದ್ಯಮಿ BK ಕುಮಾರ್ ಅವರು, ನರಸಿಂಹ ಅವರು, ಆಮೇಲೆ ತಿಬ್ಬಾದೇವಿ ಟೆಂಟ್ ಹೌಸ್ನ ಮಾಲೀಕರು ನಮ್ಮ ಶಿವಲಿಂಗೇಗೌಡರು ನನ್ನನ್ನು ಗುರುತಿಸಿ ನೀವು ರೆಸಾರ್ಟ್ ಮಾಡಿ ಅಂತ ನನಗೆ ಅವಕಾಶ ಮಾಡಿಕೊಟ್ರು. ಆ ಅವಕಾಶದಿಂದಾಗಿ ನಾನು ಒಬ್ಬ ಉದ್ಯಮಿ ಆದೆ. ಜೊತೆಗೆ ನನ್ನ ಜೊತೆ ನನ್ನನ್ನು ಅರ್ಥ ಮಾಡಿಕೊಡೋದು ಸಮಾನ ಮನಸ್ಸಿರುವಂಥ ಹುಡುಗರಿಗೆ ಒಂದು 45 ಜನಕ್ಕೆ ಉದ್ಯೋಗ ಕೊಡುವಂಥ ಅವಕಾಶ ನನಗೆ ಸಿಕ್ತು. ಜೊತೆಗೆ ಸಾವಿರಾರು ಜನ ಕನ್ನಡ ಪ್ರೇಕ್ಷಕರಿಗೆ ಅಥವಾ ಕನ್ನಡ ಪ್ರವಾಸಿಗರಿಗೆ ಒಂದು ಸಂತೋಷವನ್ನು ಕೊಡೋ ಮಟ್ಟಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಈ ಸಿನಿಮಾ ಫೀಲ್ಡಲ್ಲಿ ನನಗೆ ಎಷ್ಟು ಖುಷಿ ಇದೆಯೋ ಅಷ್ಟೇ ಖುಷಿ ನನಗೆ ಆ ಫೀಲ್ಡಲ್ಲೂ ಇದೆ. ದಿನ ಬೆಳಗಾದರೆ 3 ಕಡೆ ಹೋಗ್ತೀನಿ, ಸುತ್ಕೊಂಡ್ಬರ್ತೀನಿ, ಭಾಳ ಆನಂದವಾಗಿದ್ದೀನಿ. ಭಾಳ ಖುಷಿಯಾಗುತ್ತೆ. ಕಲಾವಿದರಾಗಿ ಒಂದು ನಮ್ಮದೇ ಆದಂಥ ದೇಸಿ ಸಂಸ್ಕೃತಿಯನ್ನು ಇಟ್ಕೊಂಡು ಆ ಒಂದು ಸಂಸ್ಕೃತಿ ಸಂಪ್ರದಾಯದೊಂದಿಗೆ ಒಂದು ರೆಸಾರ್ಟನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಒಂದು ವಿಶೇಷವಾಗಿ ಮಿತ್ರ ಹಾಲಿಡೇಸ್ ಅಂತ. ಮಿತ್ರ ಹಾಲಿಡೇಸ್ ಅಂದರೆ ಮಿತ್ರ ಹಾಲಿಡೇಸಲ್ಲಿ ಇದ್ರೆ ಮಾತ್ರ ಸಿಗೋದು, ಮಿಕ್ಕಿದ್ದು ನಿಮ್ಮ ಹಾಲಿಡೇಸನ್ನು ಭಾಳ ಅದ್ಭುತವಾಗಿ, ತುಂಬ ಖರ್ಚಿಲ್ಲದೆ, ತುಂಬ ಲ್ಯಾವಿಶ್ ಆಗಿ, ತುಂಬ ಲಕ್ಸುರಿ, ಮೀಡಿಯಮ್ ಬಜೆಟಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ಗೂ ಕೂಡ ರೀಚ್ ಆಗೋ ಮಟ್ಟಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು. ಆ ಮೂಲಕ ನನ್ನ ಟ್ಯಾಲೆಂಟನ್ನು ಅವ್ರಿಗೂ ಹಂಚಬೇಕು. ಬಟ್ ಅದು ಗುರುತಿಸ್ತಾರೆ ನನ್ನ. ಮಿತ್ರ ಅವ್ರು ಯಾವ ಸಿನಿಮಾ ನೋಡಿದ್ರಿ, ನಿಮ್ಮ ಈ ಸಿನಿಮಾ ನೋಡಿದ್ರೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ, ನಾವೇನೋ ಅಂದ್ಕೊಂಡಿದ್ದೀವಿ ಅಂತಾರೆ. ಹಂಗಾಗಿ ನನಗೇನಂತಂದರೆ ಎಲ್ಲ ಸಿನಿಮಾನೇ ಮಾಡಬೇಕು ಅಂತೇನಿಲ್ಲ. ಹಾಗಾಗಿ ಎಲ್ಲರನ್ನ ಅವಕಾಶ ಕೇಳುವಂಥ ಪ್ರಸಂಗ ಬರುತ್ತೆ. ನನಗೆ ಮಿತ್ರನಿಗೆ ಹುಡ್ಕೊಂಬರುವಂಥ ಪಾತ್ರಗಳು ಮಿತ್ರನಿಗೆ ಸಿಗುತ್ತೆ. ಅದನ್ನು ಅದ್ಭುತವಾಗಿ ಮಾಡ್ತೀನಿ, ಖುಷಿಯಾಗಿ ಮಾಡ್ತೀನಿ. ಇಲ್ಲ ಅಂದರೆ ನನ್ನ ಕೆಲಸ ಯಥಾವತ್ತು. ಮಿತ್ರ ಅವರಿಗೆ ಇನ್ನೊಂದು ವಿಶೇಷ ಏನು ಗೊತ್ತಾ? ನೋಡೋಕ್ಕೆ ಬರೀ ಕಪ್ಪಗಿದ್ರೆ ಸಾಲದು, ದಪ್ಪಗಿದ್ರೆ ಸಾಲದು. ಏನೇ ಮಾಡಲಿ ಜೀವನದಲ್ಲಿ 3 ಹೊತ್ತು ತಿನ್ನೋಕ್ಕೋಸ್ಕರ ನಾವು ಮಾಡೋದು. ಬಟ್ ಇವರು 6 ಹೊತ್ತು ತಿಂತಾರೆ, ಅಷ್ಟು ಹಸಿವು ಅವರಿಗೆ ಅಲ್ವಾ? ಹಸಿವಿನ ಬಗ್ಗೆ ಕೇಳಿದೆ ಗುರು. ಹಸಿವು ಎಷ್ಟಿತ್ತು, ಹೇಗಿತ್ತು? ಆಮೇಲೆ ಬಟ್ಟೆ
ಬಟ್ಟೆ ಬೇಡ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಲಿಂಕ್ ಇದೆ ಇಲ್ಲಿ. ಒಂದು ವಿಶೇಷವಾದ ಅನುಭವ. ನಾನು ಇದೆಲ್ಲ ವಿಶೇಷವೇ. ನೀವು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಇಲ್ಲಿರಲ್ಲ ನೀವು. ಸಣ್ಣ ವಯಸ್ಸಿನಲ್ಲೂ ತುಂಬ ಕಷ್ಟದಲ್ಲಿ ಬೆಳೆದಂತು ನಾನು. ನನ್ನ ಫ್ಯಾಮಿಲಿ ಹಂಗಿತ್ತು. ಹಾಗೆ ಸೆಲ್ಫ್ ಮೇಡ್ ಮ್ಯಾನ್. ನನಗೆ ಗೊತ್ತಿದ್ದಂಗೆ 6ನೇ ಕ್ಲಾಸಿಂದ ನನ್ನ ಪೆನ್ನು, ನನ್ನ ಪೆನ್ಸಿಲು, ನನ್ನ ಕೈವಾರ ಏನು ಬೇಕು ನಾನೇ ದುಡ್ಡು ತಗೋಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿ ನಾನು. ವೀರಭೂಮಿಗೆ ಬಂದೆ. ಆರ್ ಕೆ ಭಟ್ರ ಜೊತೆ ಸೇರಿಕೊಂಡು ವೀರಭೂಮಿನ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಹಸಿವಾಗಿತ್ತು ತುಂಬ. ಅಡುಗೆ ಗಿಡಿಗೆ ಅವತ್ತು ಮಾಡಿರಲಿಲ್ಲ. ನಮಗೆ ಪಾಳೆ, ನೀವು ಇವತ್ತು ಇಷ್ಟು ಜನ ಅಡುಗೆ ಮಾಡಬೇಕು, ಎಷ್ಟು ಜನ ಅಡುಗೆ ಮಾಡಬೇಕು ಅಂತ ಮಾಡ್ತಾ ಇದ್ರು. ನಮ್ಮ ಅಪೋಸಿಟ್ ಟೀಮ್ನವರು ಅಡುಗೆ ಮಾಡಲಿಲ್ಲ. ಕಾರಣಾಂತರಗಳಿಂದ ಅದು ಚೆನ್ನಾಗಾಗಲಿಲ್ಲ, ಯಾರು ತಿನ್ನಲಿಲ್ಲ. ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಹಸಿವು. ನಾನು ಸ್ನಾನಕ್ಕೆ ಹೋಗ್ಬೇಕು ಅಂತ ಒಂದು ಟವಲ್ ಸುತ್ಕೊಂಡು ಮಲ್ಕೊಂಡಿದ್ದೀನಿ. ಪಾಪ ವಿಜಯ್ ಕುಮಾರ್ ಅರ್ಕಸಾಲಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಟವಲ್ ಸುತ್ಕೊಂಡು ಮಲ್ಕೊಂಡಿದ್ರಂತೆ. ಇದು ಎಂತ ಕನ್ಫ್ಯೂಷನ್. ಅಂದರೆ ಹೋಗ್ಲಾ ಬೇಡವಾ ಅದು ಹೇಳ್ಬೇಕು. ಸ್ನಾನ ಮಾಡ್ಲಾ ಬೇಡವಾ? ಇವಾಗ ಏನಪ್ಪ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ ಈಗ? ಮಲಗಿದ್ದೆ. ಅಷ್ಟು ಅವ್ರು ಹೇಳಿದ್ರು, ಪಾಪ ತುಂಬ ಮುಗ್ಧವಾದಂಥ ಮನುಷ್ಯ. ಸರ್ ತುಂಬ ಹಸಿವು ಆಗ್ತಾ ಇದೆ, ಪಕ್ಕದ ತೋಟದಲ್ಲಿ ಮಾವಿನಕಾಯಿ ಇದೆ, ತೋತಾಪುರಿ, ದೆಬ್ಬಣ್ಣ, ಬನ್ನಿ ಸರ್. ಆಯಿತು. ನಾನು ಪ್ಯಾಂಟ್ ಹಾಕುವ ಸಾಹಸಕ್ಕೆ ಹೋಗಿಲ್ಲ. ಅದೇ ಪಂಚೆ, ಅಂದರೆ ಬರೀ ಟವಲ್, ಒಳಗಡೆ ಬರ್ತ್ಡೇ ಡ್ರೆಸ್ಸಲ್ಲಿ ಇದ್ದೀನಿ. ಬರ್ತ್ಡೇ ಡ್ರೆಸ್, ಇಮ್ಯಾಜಿನೇಷನ್. ನಾನು ಬೇಲಿ ಯಾರಿದೆ, ತೋತಾಪುರಿ ಮಾವಿನಕಾಯಿ ಹಂಗೆ ದಪ್ಪ ದಪ್ಪ ಇತ್ತು, ಕುಯ್ದು ಹಿಂಗೆ ಬೇಲಿಂದ ಆಚೆ ಹಿಂಗೆ ಎಸಿತಾ ಇದ್ದೀನಿ ಅವರಿಗೆ, ಅರಸಲಿಗೆ. ಅವ್ರು ಕ್ಯಾಚ್ ಹಿಡ್ಕೊಳ್ತಾ ಇದ್ದಾರೆ. ಅಯ್ಯೋ ಅದು ಯಾರೋ ಅದು ಅಂತ ಸೆಕ್ಯೂರಿಟಿ ಕೇಳ್ದಂಗೆ. ನಾವು ಒಂದೇ ಜಂಪು, ನನ್ನ ಟವಲ್ಲು ಮರದಲ್ಲೇ 1-2 ಕಿಲೋಮೀಟರು ಬೆತ್ತಲಾಗಿ ಓಡ್ಕೊಂತಿದ್ದೀನಿ. ಬಟ್ಟೆ ಬೇಡ. ಇವರ ಜೀವನದ ಪಾತ್ರದಲ್ಲೂ ಬಟ್ಟೆ ಬೇಡ, ಇವರ ನಿಜ ಜೀವನದಲ್ಲೂ ಬಟ್ಟೆ ಬೇಡ. ಬಟ್ಟೆ ಬೇಡ ಮಿತ್ರ, ಆದರೂ ಹಾಕೊಂಬಂದಿವರೆ ಬಟ್ಟೆ ಮಿತ್ರ. ಅವಾಗಲೇ ಒಂದು ವಿಷಯನ ಅಲ್ಲೇ ಬ್ರೇಕ್ ಮಾಡಿಬಿಟ್ಟಿದ್ವಿ. ಶ್ರೀರಾಮ್ ಚಿತ್ರಕ್ಕೆ ಹೋಗಿ ನಿಮ್ಮ ಭಾವಚಿತ್ರವನ್ನು ಕೊಟ್ಟೆ ಅಂತ. ಅಲ್ಲಿ ಬರೋಣ, ನಿಮ್ಮ ಭಾವಚಿತ್ರದ ಕಥೆಯನ್ನು ಇವಾಗ ಕೇಳೋಣ. ರಂಗಭೂಮಿಯಲ್ಲಿ ನನ್ನ ಶೋ ನೋಡಿದ್ಮೇಲೆ ಕಾಂತಣ್ಣವರು, ಅದೇ ಕನಕಪುರ ಕಾಂತಣ್ಣವರು, ಮಿತ್ರವರೇ ನಿಮ್ಗೆ ತುಂಬ ಟ್ಯಾಲೆಂಟ್ ಇದೆ, ನೀವು ಇಲ್ಲಿರಬೇಡಿ, ನೀವು ಬನ್ನಿ, ನಮ್ಮದು ಒಬ್ಬರು ಸಿನಿಮಾ ನಾವು ಮಾಡ್ತಾ ಇದ್ದೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ನನಗೆ. ಬೆಂಗಳೂರು ಬಂದೆ. ಸರಿ, ಇವಾಗ ನಮ್ಮ ಮ್ಯಾನೇಜರ್ ಅಂತ ರವಿ, ಫಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ನಾನು ಮೀಟ್ ಮಾಡಿದವರು ರವಿ ಅಂತ ಹೇಳ್ಬಿಟ್ಟು. ಆ ರವಿ ಅವರಿಗೆ ಮಿತ್ರ ಅಂತ ತುಂಬ ದೊಡ್ಡ ಆರ್ಟಿಸ್ಟ್ ರೀ, ಭಾಳ ಚೆನ್ನಾಗಿ ಮಾಡ್ತಾರೆ, ಎಷ್ಟು ನಗಿಸ್ತಾರೆ ಗೊತ್ತೇನ್ರಿ ಇವರು, ನೀವು ಯಾರ್ಯಾರಿಗೆಲ್ಲ ಕೊಡ್ತೀರಿ ಕೊಡ್ರಿ, ಸ್ಟೈಲ್ ಗೊತ್ತಲ್ಲ ಕಾಂತನವ್ರ ಸ್ಟೈಲು, ಹೇಳಿದ್ ಕೊಡ್ರಿ ಮಿತ್ರ ಅವರಿಗೆ. ಹೌದಾ ಸರ್, ಆಯಿತು. ಕಾಂತನವ್ರ ಇನ್ಫ್ಲೂಯೆನ್ಸ್ ಬೇರೆ. ಫೋಟೋ ಕೊಟ್ಬಿಟ್ಟು ಹೋಗಿ ಅಂತ. ನನಗೆ ಯಾವ ಫೋಟೋ ಅಂತ ಗೊತ್ತಿಲ್ಲ ನನಗೆ. ನನ್ನ ಹತ್ರ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇತ್ತು, ಅದು ಕೊಟ್ಟರು. ಆಮೇಲೆ ಕದ್ದು ಉಗಿದ್ರು ನನಗೆ, ರೀ ಇಲ್ಲಿ ನೋಡ್ರಿ, ನೋಡ್ತೀನಿ ಎಲ್ಲರದ್ದು ಫೋಟೋ ಹಿಂಗೆ ಫೋಟೋ ಹಿಂಗೆ ತೆಗೆಸ್ಕೊಡ್ಬೇಕು ಅಂತ. ಅಲ್ಲಿವರೆಗೂ ನನಗೆ ಈ ಥರ ಸಿನಿಮಾಗೆ ಬರುವಾಗ ಈ ಥರ ಫೋಟೋ ಸೆಕ್ಷನ್ ಮಾಡಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಇದೊಂದೇ ಪ್ರಸಂಗ ನನ್ನ ಲೈಫಲ್ಲಿ ಗೊತ್ತಿರೋದು, ಫೋಟೋ ಹಿಂಗೆ ತೆಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಬಂದಿರೋದು ವಾತಾವರಣ, ಅದು ಸಿನಿಮಾ ಫೀಲ್ಡ್ ಅಲ್ಲವೇ ಅಲ್ಲ ನನಗೆ. ಕೆಲಸ ಆಯಿತು, ಸಂಬಳ ಕೊಡ್ತಾರೆ, ಸಂಜೆ ಒಂದು ಶೋ, ಕೈಕಾಲು ನೋವಾಗಲಿ, ಮೇಕೆ ಜ್ವರ ಇರಲಿ, ಏನಿರಲಿ, ಜನ ಬಂತು ಕೂತ ತಕ್ಷಣ, ಇಬ್ಬರು ಬಂದಿದ್ದೀರಾ ಅವ್ರಿಗೊಂದು ಶೋ, 100 ಜನ ಬಂದ್ರ ಅವ್ರಿಗೊಂದು ಶೋ. ಅದು ನನಗೆ ನಿಜವಾಗಲೂ ಕೂಡ. ಆಮೇಲೆ ಪ್ರತಿ ದಿನಕ್ಕೆ ಏನಾದರೂ ಹೊಸತನ ಕೊಡಬೇಕಲ್ಲ, ಅದಕ್ಕಾಗಿ ರಿಲೆವೆಂಟ್ ಇಶ್ಯೂಸ್ಗಳನ್ನು, ಇವತ್ತು ನಾವು ಪೇಪರ್ಲ್ಲಿ ಓದಿರೋಂಥ ವಿಷಯಗಳನ್ನು ಅಥವಾ ಟಿ ವಿಲಿ ನೋಡಿದ ವಿಷಯಗಳನ್ನು ಅದನ್ನು ಹಾಸ್ಯವಾಗಿ ತರುವಂಥ ಒಂದು ಪ್ರಸಂಗ ಮಾಡಿದ್ದು. ನನಗೆ ಅನಿಸಿ, ನಾನು 10 ವರ್ಷದಿಂದ 15 ವರ್ಷ ಹಿಂದೆ ನಾನು ಪಟ್ಟುವಂಥ ಶ್ರಮಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ. ಇವತ್ತು ಪಡುವಂಥ ಶ್ರಮಕ್ಕೆ ಸ್ಟ್ಯಾಂಡ್ ಬೈ. ಹೌದು, ಇವತ್ತು ನಾನು ಪಡುವಂಥ ಶ್ರಮಕ್ಕೆ ಇನ್ನೊಂದು 10 ವರ್ಷ ಆದಮೇಲೆ ಅನ್ನ ತಿನ್ಬೋದು ಅಂತ ನನ್ನ ಭಾವನೆ. ನಾನು ಹೇಳ್ತೀನಿ, ಯೂಸ್ ಇದ್ದೀರಿ ನೀವು, ಇವತ್ತಿನ ಬೆನಿಫಿಟ್ಗೋಸ್ಕರ ದುಡಿಬೇಡಿ. ಇವತ್ತೇನೋ ಸಿಗುತ್ತೆ ದುಡಿಬೇಡಿ. ಇದರಿಂದ ನಾಳೆ ನನಗೇನು ಸಿಗುತ್ತೆ ಅಂತ. ಸಣ್ಣ ಸಣ್ಣ ಸಸಿ ನಡಬೇಡಿ, ಸಣ್ಣ ಸಸಿ ಬರುವಂಥ ನಡಬೇಡಿ. ಆ ಬೀಜ ಹಾಕಿ ದೊಡ್ಡ ಮರವಾಗಿ, ಎಮ್ಮರವಾಗಿ, ಸಮಾಜಕ್ಕೆ ಹೆಲ್ಪ್ ಆಗುವಂಥ ಗಿಡಗಳನ್ನೇ ನಡಿ, ಮರ ಆಗುತ್ತೆ. ಇವತ್ತಿನ ಬಗ್ಗೆ ಆಸೆ ಪಡಲೇಬೇಡಿ. ನಾವು ಅವತ್ತು ಪಟ್ಟಿಲ್ಲ, ಇವತ್ತು ನನಗೆ ಅವಕಾಶ ದೇವರು ಕೊಟ್ಟಿದ್ದಾರೆ. ನನಗೆ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅವತ್ತಿರಲಿಲ್ಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿ ಒಂದು ಬ್ರೇಕ್ ತಗೊಂಡು ಬಂದ್ಮೇಲೆ. ಸೊ ಈಗ ರೆಸಾರ್ಟ್ ಮಾಡಿದಿಲ್ಲಪ್ಪ, ಮಾರ್ಬಿಡು ಅಂತ ಒಂದು ಸ್ಕೆಚ್ಚು. ಇದು ನಾನು ಇವರು ಸಾಕಷ್ಟು ಚರ್ಚೆಗಳು ಮಾಡಿ ಬೇರೆ ಕಂಪ್ನಿಗಳು ಉದ್ಧಾರ ಮಾಡಿದ್ದೀವಿ.